ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್. ನಮಗೆ ಈ ಚಳಿಗಾಲಕ್ಕೆ ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಿರುತ್ತಲ್ವ, ಅದಕ್ಕೆ ನಾವೀಗ ಸಮೋಸ ಮಾಡ್ಕೊಳ್ಳೋಣ. ಸ್ವೀಟ್ ಚಟ್ನಿ ಮಾಡೋಕ್ಕೆ ನಮಗೆ ಬೆಲ್ಲ ಬೇಕಾಗುತ್ತೆ. ನೋಡಿ, ನಾನು ಒಂದು ಬಟ್ಲಲ್ಲಿ 1 ಕಪ್ ಬೆಲ್ಲನ 1.5 ಕಪ್ ನೀರು ಹಾಕ್ಬಿಟ್ಟು ಅದನ್ನು ಎತ್ತಿಟ್ಕೋತಾ ಇದ್ದೀನಿ. ಅದು ಬೆಲ್ಲ ಎಲ್ಲ ಕರಬೇಕಲ್ವ, ಅದಕ್ಕೆ. ಈಗ ನಾನು ಒಂದು ಬೌಲಲ್ಲಿ 2 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ 1 ಸ್ಪೂನ್ ಓಮ್ ಕಾಳು ಅಂದರೆ ಅಜ್ವೈನ್ ಕಾಳನ್ನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಳ್ಳೋಣ. ನೋಡಿ, ಈಗ 3 ಟೇಬಲ್ ಸ್ಪೂನ್ನ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಈ ಥರ ಹಿಡಿದ್ರೆ ಉಂಡೆ ಥರ ಬರಬೇಕು ಹಿಟ್ಟು. ನೋಡಿ, ಈಗ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ, ಸಾಫ್ಟಾಗಿರಬಾರ್ದು. ನೋಡಿ, ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಒಂದು 20ರಿಂದ 25 ನಿಮಿಷ ನೆನಿಬೇಕಾಗತ್ತೆ. ಒಂದು ಪ್ಲೇಟ್ ಮುಚ್ಚಿಡೋಣ. ಅಷ್ಟರಲ್ಲಿ ನಾವು ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಂಬರೋಣ. ನೋಡಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 5 ಬೆಳ್ಳುಳ್ಳಿ ದೊಡ್ಡದಾಗಿರೋದು ತೊಗೊಂಡಿದ್ದೀನಿ. ಚಿಕ್ಕದಾದರೆ ಒಂದು 7-8 ಹಾಕ್ಕೊಳ್ಳಿ. 1 ಇಂಚಷ್ಟು ಶುಂಠಿನ ಹಾಕ್ಕೊಂಡು ಸ್ವಲ್ಪ ಜಜ್ಕೊಳ್ಳೋಣ. ಈಗ ನಮಗೆ ಸ್ವೀಟ್ ಚಟ್ನಿ ಮಾಡಬೇಕಾದ್ರೆ ನಾವು ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಉಪ್ಪು ಸೇರಿಸ್ಕೊಂಡು 1 ಸ್ಪೂನ್ ಚಾಟ್ ಮಸಾಲ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಚಾಟ್ ಮಸಾಲ ಇಲ್ಲಾಂದರೆ ನೀವು ಆಮ್ಚೂರ್ ಪೌಡರ್ನಾದರೂ ಸೇರಿಸ್ಕೋಬೋದು. ಈಗ ಸ್ಟವ್ನ ಆನ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ನೋಡಿ, ಈಗ ಇದಕ್ಕೆ ನಾವು 1 ಸ್ಪೂನ್ ಕಾರ್ನ್ಫ್ಲೋರ್ ಪೌಡರ್ನ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳೋಣ. ನೋಡಿ, ಇದು ಈಗ ಬಿಸಿ ಆಗಿದೆ, ಕುದೀತಾ ಇದೆ. ಈ ಟೈಮಲ್ಲಿ ನಾವು ಕಾರ್ನ್ಫ್ಲೋರ್ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ನಮಗೆ ಇದನ್ನು ಹಾಕಿದರೆ ತಿಕ್ನೆಸ್ ಬರುತ್ತೆ, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ, ಸ್ವಲ್ಪ ತಿಕ್ನೆಸ್ ಬರ್ತಾ ಇದೆ. ಇದನ್ನು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ನಾವು. ಇದನ್ನು ನಾವು ಒಂದು ಫ್ರಿಜ್ಜಲ್ಲಿ 1ರಿಂದ 2 ಮಂತ್ಸ್ವರೆಗೂ ಇಟ್ಕೋಬೋದು. ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವೀಟ್ ಚಟ್ನಿ ರೆಡಿಯಾಗಿದೆ. ನೋಡಿ, ಇಷ್ಟು ಕುದಿದ್ರೆ ಸಾಕಾಗತ್ತೆ. ಚೆನ್ನಾಗಿ ಕುದ್ದಿದೆ. ಈಗ ಆಫ್ ಮಾಡ್ಕೊಳ್ಳೋಣ, ತಣ್ಣಗಾಗಕ್ಕೆ ಬಿಡೋಣ ಇದನ್ನು. ಈಗ ನಮಗೆ ಸಮೋಸಾಗೆ ಸ್ಟಫಿಂಗ್ ಬೇಕಲ್ವ, ಇದಕ್ಕೆ 3ರಿಂದ 4 ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ. 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಜಜ್ಜಿಟ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಇದು 1ರಿಂದ 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ, ಹಸಿ ಸ್ಮೆಲ್ ಹೋಗೋವರೆಗೂ. ಈಗ ನಾನು ಇದಕ್ಕೆ ಒಂದು 5 ಸಣ್ಣದಾಗಿರೋದು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ಪು ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಫ್ರೋಝನ್ ಬಟಾಣಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ನಾನು ಹಸಿ ಬಟಾಣಿನ ಬೇಯಿಸ್ಕೊಂಡ್ಬಿಟ್ಟು ಸೇರಿಸ್ಕೊಂಡಿರೋದು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಆಮ್ಚೂರ್ ಪೌಡರ್ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಳ್ಳೋಣ. ಲಾಸ್ಟಲ್ಲಿ ನಮಗೆ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನ್ ಕಸೂರಿ ಮೆಥಿನ ಈ ಥರ ಕ್ರಷ್ ಮಾಡಿ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕಾಗತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಮಸಾಲೆ ಐಟಮ್ಸ್ ಎಲ್ಲ ಹಾಕಿದ್ವಲ್ಲ, ಅದಕ್ಕೆ 1ರಿಂದ 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಮ್ಯಾಶ್ ಮಾಡಿಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಿಸಿಯಾಗಿದೆ ಎಲ್ಲ. ನೋಡಿ, ನಮಗೆ ಸಮೋಸ ಬೇಕಾಗಿರೋದು ಸ್ಟಫಿಂಗ್ ರೆಡಿಯಾಗಿದೆ. ಈಗ ನಾವು ಸಮೋಸ ಮಾಡೋಕ್ಕೆ ಮೈದಾ ಹಿಟ್ಟು ನೆಂದಿದೆಯಾ ಅಂತ ನೋಡೋಣ. ಸ್ವಲ್ಪ ಸಾಫ್ಟ್ ಆಗಿದೆ ಇದು. ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವೀಗ ಇದನ್ನು ರೌಂಡ್ ಶೇಪಲ್ಲಿ
ಬಾಲ್ಸ್ ರೀತಿಯಾಗಿ ಉಂಡೆಗಳನ್ನ ತಗೊಳ್ಳೋಣ. ನೋಡಿ, ಇಷ್ಟು ಉಂಡೆ ಆದರೆ ಸಾಕು. ಈ ಸೈಜಲ್ಲಿ ಇಷ್ಟೇ ಫಸ್ಟು ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡು, ರೌಂಡ್ ಶೇಪಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ನಾವು ಉಜ್ಕೋಬೇಕಾಗತ್ತೆ. ನಾವು ಉದ್ದಕ್ಕೆ ಉಜ್ಕೋಬೇಕು, ಅಂದರೆ ಓವಲ್ ಶೇಪಲ್ಲಿ ಉಜ್ಕೋಬೇಕಾಗತ್ತೆ. ಇದನ್ನು ರೌಂಡ್ ಶೇಪಲ್ಲಿ ಬೇಡ. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು. ಮೀಡಿಯಮ್ ಶೇಪಲ್ಲಿ ಈ ಥರ ಉದ್ದಕ್ಕೆ ಉಜ್ಕೊಳ್ಳೋಣ. ನೋಡಿ, ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಥರ ನಾನು ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೀರನ್ನ ಹಚ್ಕೊಳ್ಳೋಣ ಒಂದು ಸೈಡಲ್ಲಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಡ್ಚ್ಕೋಬೇಕಾಗತ್ತೆ. ಸ್ವಲ್ಪ ಇದನ್ನು ಕಾರ್ನರಲ್ಲಿ ಅದನ್ನು ನೀಟಾಗೆ ಪ್ರೆಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಕೋನ್ ಶೇಪಲ್ಲಿ ನಮಗೆ ಬರಬೇಕು. ಈಗ ನಾವು ಇದಕ್ಕೆ 1 ಸ್ಪೂನ್ನ ಆಲೂಗೆಡ್ಡೆ ಸ್ಟಫಿಂಗ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಮಸಾಲೆನ ನೋಡಿ, ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ಮತ್ತೆ ನಾವು ಸುತ್ತ ನೀರು ಹಚ್ಕೋಬೇಕಾಗತ್ತೆ. ನೀರು ಹಚ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮೈದಾ ಹಿಟ್ಟಿತ್ತು ಅಂದರೆ ನೀವು ಅದನ್ನು ಪ್ಲೀಟ್ ಮಾಡಿಕೊಂಡು ಮಡ್ಚ್ಕೊಂಡು ಫುಲ್ ಕವರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಸಮೋಸ ಶೇಪಲ್ಲಿ ಬಂದಿದೆ ಈಗ. ನೋಡಿ, ತುಂಬ ಈಸಿ ಮಾಡ್ಕೊಳ್ಳೋದು. ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ಥರ ಉದ್ದಾಗಿ ಉಜ್ಕೋಬೇಕಾಗತ್ತೆ ನಾವು. ನೋಡಿ, ಉದ್ದಕ್ಕೆ ಉಜ್ಕೊಳ್ಳೋಣ. ಓವಲ್ ಶೇಪಲ್ಲಿ ಇರಬೇಕಾಗತ್ತೆ. ಈಗ ನಾವು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ನೀರನ್ನು ಹಚ್ಕೊಳ್ಳೋಣ ಒಂದು ಕಾರ್ನರಲ್ಲಿ. ಅದನ್ನು ಮಡ್ಚ್ಕೋಬೇಕಾಗತ್ತೆ. ನೋಡಿ, ಈ ಥರ ಕೋನ್ ಶೇಪಲ್ಲಿ ಮಡ್ಚ್ಕೋಬೇಕಾಗತ್ತೆ. ತುದಿಯೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ, ಅದೆಲ್ಲ ಓಪನ್ ಆಗಬಾರ್ದು. ಈಗ ಇದಕ್ಕೆ ಒಳಗಡೆ ಸ್ಟಫಿಂಗ್ ಹಾಕ್ಕೊಳ್ಳೋಣ. ಮತ್ತು ಸುತ್ತ ನಾವು ನೀರನ್ನ ಹಚ್ಕೋಬೇಕಾಗತ್ತೆ. ಹಚ್ಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ. ನೀವು ಇದೇ ಥರ ಮಾಡ್ಕೊಳ್ಳಿ. ನೋಡಿ, ಕೋನ್ ಶೇಪಲ್ಲಿ ಮಾಡಿಕೊಂಡು ಅದರೊಳಗೆ ಸ್ಟಫಿಂಗ್ ಹಾಕ್ಕೊಂಡು ನೀರನ್ನ ಹಚ್ಕೊಂಡ್ಬಿಟ್ಟು ಎಲ್ಲ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ನೀವು ಅದನ್ನು ಫೋಲ್ಡ್ ಮಾಡಿಕೊಂಡು ಕವರ್ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ನಾನು ಎಲ್ಲ ಸಮೋಸನೂ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಮೈದಾ ಹಿಟ್ಟನ್ನು ಇದರಲ್ಲಿ ಹಾಕಿದರೆ ಬೇಗ ಮೇಲ್ಗಡೆ ಬರುತ್ತೆ, ಆವಾಗ ನಮಗೆ ಎಣ್ಣೆ ಕಾದಿದೆ ಅಂತ ಅರ್ಥ. ನೋಡಿ, ಇದನ್ನು ಸ್ವಲ್ಪ ಐ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಸಮೋಸ ಎಲ್ಲ ಹಾಕ್ಕೋತಾ ಇದ್ದೀವಿ. ನೋಡಿ, ಒಂದು 5ರಿಂದ 6 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ನಾವಿದನ್ನು ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಬರ್ತಾ ಇದೆ, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ, ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕ್ತಾ ಇದ್ದೀನಿ ನಾನು. ನೋಡಿ, ಬಬಲ್ಸ್ ಎಲ್ಲ ಬರ್ತಿದೆ. ಬಬಲ್ಸ್ ಕಮ್ಮಿ ಆದಮೇಲೆ ನೋಡಿ ನಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮೇಲ್ಗಡೆ. ಒಳಗಡೆನೂ ನಾವು ಸ್ಟಫಿಂಗ್ ಮಾಡ್ಕೊಂಡಿರೋದು ಆಲೂಗೆಡ್ಡೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸ್ಟಫಿಂಗ್ ಕೂಡ ತುಂಬ ಟೇಸ್ಟಾಗಿರುತ್ತೆ.